ಮಿಸ್ಟರ್ ಲಂಕೇಶ್, ಒಳ್ಳೆ ನೀರು, ಒಳ್ಳೆ ಗಾಳಿ, ಆಹಾರ, ಜೊತೆಗೆ ತಲೆ ಮೇಲೆ ಒಂದು ಸೂರು, ಇದರಲ್ಲಿ ಯಾವ್ದು ಒಂದು ಕಮ್ಮಿ ಆದ್ರೂ ನಾವು ಬದುಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದೇ ವಿಚಾರವನ್ನ ಕಥೆಯಾಗಿಟ್ಕೊಂಡು ಜಾತಿ, ಮತ, ಧರ್ಮ ಇದೆಲ್ಲವನ್ನ ಮೀರಿದ್ದು ಜೀವ ಜಲ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮಾರ್ಚ್ 22 ಅನ್ನೋ ಸಿನಿಮಾ ಅದ್ಭುತವಾಗಿ ಮೂಡ್ ಬಂದಿದೆ. ಎಲ್ಲಾ ಕಡೆ ಯಶಸ್ವಿ ಪ್ರದರ್ಶನವನ್ನ ಕಂಡಿದೆ. ಇವತ್ತು ಆ ಸಿನಿಮಾದ ಬಗ್ಗೆ ಮತ್ತಷ್ಟು ಮಾತಾಡೋದಕ್ಕೆ ನಮ್ಮೊಂದಿಗೆ ಆ ಚಿತ್ರತಂಡದವರು ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಜೈ ಜಗದೀಶ್ ಸರ್, ಶರತ್ ಲೋಹಿತ್ ಅಶ್ವ, ಕಿರಣ್, ಆರ್ಯ, ದೀಪ್ತಿ ಅಂಡ್ ಮೇಘಶ್ರೀ. ಇದುವರೆಗೂ ಚೆನ್ನಾಗಿದೆ ಅಣ್ಣ, ಇನ್ ಯಾವಾಗ್ಲೂ ಚೆನ್ನಾಗಿರ್ತೀರ ನೀವು. ಎವರ್ ಸ್ಮಾರ್ಟ್. ಶರತ, ಹೌ ಆರ್ ಯು? ಫೈನ್, ಫಿಟ್ ಅಂಡ್ ಫೈನ್, ಆಲ್ವೇಸ್ ಫೈನ್. ಮೈ ಡಿಯರ್ ಡಾರ್ಲಿಂಗ್ ಶರತ, ಒಂಥರ ಆಂಗ್ರಿ ಯಂಗ್ ಮ್ಯಾನ್ ಫಾರ್ ಎವರ್. ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಆಂಗ್ರಿ ಯಂಗ್ ಮ್ಯಾನ್. ಹೇಗಿದ್ದೀರಿ? ಸೂಪರ್, ಫಸ್ಟ್ ಕ್ಲಾಸ್. ಆರಾಮಿದ್ದೀರಾ? ಆಲ್ ಈಸ್ ವೆಲ್. ಆಲ್ ಇಸ್ ವೆಲ್, ವೆರಿ ಗುಡ್. ಆಕ್ಚುಲಿ ಮೂವಿ ರಿಲೀಸ್ ಆಗ್ತಿದೆ ಅಂತ ಫ್ರೆಂಡ್ಸ್ ಹೇಳಿದಾಗ ಫಸ್ಟ್ ಕ್ವಶನ್ ಬಂದಿದೆ, ಮಜಾ ಟಾಕೀಸ್ ಯಾವಾಗ ಬರ್ತೀಯಾ ಅಂತ. ತಾವು ಬಂದಿರೋದು ಬಹಳ ಖುಷಿ ಆಗಿದೆ. ನಿಮ್ಮ ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಳ್ಳೋಣ. ಬನ್ನಿ ಕೂತ್ಕೊಳ್ಳಿ, ಪ್ಲೀಸ್ ಕಮ್. ಮಾರ್ಚ್ 22 ಬಹಳ ಇಂಟ್ರೆಸ್ಟಿಂಗ್ ಆದಂತ ಒಂದು ಕತೆ. ಇವಾಗ ಆ ಸಿನಿಮಾ ನೋಡಿರೋ ಎಲ್ಲಾ ಜನರು ಹೇಳ್ತಾ ಇರೋದು ದಿಸ್ ಇಸ್ ಅ ವೆರಿ 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 ಬೇಸಿಕ್ ಎಸೆನ್ಷಿಯಲ್ ಇರುವಂತ ಒಂದು, ಏನಂದ್ರೆ ನೀರು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ, ಅದ್ರ ಬಗ್ಗೆ ಒಂದು ಕಥಾ ಹಂದರವನ್ನ ಇಟ್ಕೊಂಡು ಮಾಡಿರುವಂತ ಸಿನಿಮಾ. ಅಂಡ್ ಇಟ್ಸ್ ಅ ಹ್ಯೂಜ್ ಕ್ಯಾನ್ವಾಸ್. ನಾನು ಕೇಳೋದು, ಇವತ್ತಿನ ಒಂದು ಸಮಾಜದಲ್ಲಿ ನೀರಿನ ಬಗ್ಗೆ ಇರುವಂತ ಒಂದು ಬೇಸಿಕ್ ನೆಗ್ಲಿಜೆನ್ಸ್ ಯಾವ್ದು ಪ್ರಮುಖವಾಗಿ ಕಾಣಿಸ್ತಾ ಇದೆ? ಶರತ, ವೇಸ್ಟೇಜ್ ತುಂಬಾ ಮಾಡ್ತಿದೀವಿ ಅಂತ ಅನ್ಸುತ್ತೆ. ಬಹಳ ಅದನ್ನ ಕನ್ಸರ್ವ್ ಮಾಡೋದು ಮುಖ್ಯ ಆಗಿದೆ. ಅನಾವಶ್ಯಕವಾದ ಪೋಲನ್ನ ಮಾಡೋದನ್ನ ನಾವು ನಿಲ್ಲಿಸಿದಾಗ ಪ್ರಾಯಶಃ ಏನು ನಮಗೆ ಸಿಕ್ಕಿದೆ ಅದ ದೈವದತ್ತವಾಗಿ ಅದನ್ನ ನಾವು ಉಳಿಸ್ಕೊಂಡು ಹೋಗ್ತಾ ಹೋಗ್ಬೋದು ಅಂತ ಅನ್ಸುತ್ತೆ. ವೇಸ್ಟೇಜ್ ಮಾಡೋದು ನಿಲ್ಲಿಸ್ಬೇಕು. ನೀರು ಬಹಳ ಪ್ರಮುಖವಾದದ್ದು ನಮ್ಮ ಜೀವನದ ಒಂದು ಮುಖ್ಯವಾದ ಅಂಶ. ದಿನ ಬೆಳಗ್ಗೆ ಜನಗಳು, ಬಹಳಷ್ಟು ಜನ ನೀರನ್ನ ತುಂಬಾ ವೇಸ್ಟ್ ಮಾಡೋದನ್ನ ನೋಡ್ತಾ ಇದ್ದೀನಿ ದಿನ. ಒಂದು ಮನೆ ತೊಳೆಯೋ ವಿಷಯ ಆಗ್ಬೋದು, ಒಂದು ಕಾರ್ ತೊಳೆಯೋ ವಿಷಯ ಆಗ್ಬೋದು. ಒಂದು ಕಾರ್ನ ಅರ್ಧ ಬಕೆಟ್ ನೀರಲ್ಲಿ ತೊಳಿಬಹುದು, 5 ಬಕೆಟ್ ನೀರಲ್ಲಿ ತೊಳಿತಾರೆ. ಇಡೀ ರೋಡಲ್ಲಿ ನೀರು ಹರ್ಕೊಂಡು ಹೋಗುತ್ತೆ. ಅವ್ರನ್ನ ನೋಡಿದಾಗ ಎಷ್ಟೋ ಜನರಿಗೆ ಹೋಗಿ ನಾನು ಜಗಳ ಮಾಡಿದ್ದೀನಿ, ಬೈದಿದ್ದೀನಿ, ಯಾಕ್ರಿ ಈ ತರ ವೇಸ್ಟ್ ಮಾಡ್ತಾ ಇದೀರಾ ಅಂತ. ಆಮೇಲೆ ನೀರಿಗೋಸ್ಕರ ನಾವು ಎಷ್ಟು ಒದ್ದಾಡ್ತಿದ್ವಿ. ಅದು ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ ಕೊಡಗಿನಲ್ಲಿ ಮಳೆ ಬೀಳಿಲ್ಲ ಅಂದ್ರೆ ನಮ್ಮ ಕಾವೇರಿ ತುಂಬಲ್ಲ, ಬೆಂಗಳೂರಿಗೆ ನೀರು ಸಪ್ಲೈ ಆಗಲ್ಲ. ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಬೆಂಗಳೂರಲ್ಲಿ ಮಳೆ ಸುರಿತಾ ಇದೆ, ಆದ್ರೆ ಏನು ಪ್ರಯೋಜನ ಇಲ್ಲ. ಈ ಚಿತ್ರದಲ್ಲಿ ಕೂಡ ಒಂದು ದೊಡ್ಡ ನೀರಿನ ಸಮಸ್ಯೆ ಕೂತಿದೆ. ಅದು ಹೇಗೆ ಸಾಲ್ವ್ ಆಗುತ್ತೆ ಅನ್ನೋದೇ ಈ ಪ್ರಶ್ನೆ, ಈ ಮಾರ್ಚ್ 22 ಚಿತ್ರದ ಕಥಾ ಹಂದರ. ವೆರಿ ಗುಡ್. ಮೇಘಶ್ರೀ, ಹೇಳಪ್ಪ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಇನ್ ದಿಸ್ ಸಿನಿಮಾ? ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಶೂಟಿಂಗ್ ಅಂತ ಹೇಳಕ್ಕಾಗಲ್ಲ, ಟ್ಯೂಷನ್ ಸ್ಕೂಲ್ ಅಂತ ಹೇಳ್ಬೋದು. ಬಿಕಾಸ್ ನಾವು ತುಂಬಾ ಕಲ್ತಿದೀವಿ. ಹೌದು. ಏನೇನ್ ಕಲ್ತ್ರಿ? ಅಂದ್ರೆ ನಂಗೆ ಫಸ್ಟೇ ಗೊತ್ತಿತ್ತು, ಅದನ್ನ ಒಂಚೂರು ಇಂಪ್ರೂವ್ ಮಾಡ್ಕೊಂಡೆ ಅಷ್ಟೇ. ಸೊ ಇಟ್ ವಾಸ್ ಫನ್ ಆಕ್ಚುಲಿ. ಶೂಟಿಂಗ್ ಅಂತ ನಂಗೆ ಯಾವತ್ತೂ ಅನಿಸ್ತಿಲ್ಲ. ಒಂದು ಮದುವೆ, ಸಂಭ್ರಮ, ಫೆಸ್ಟಿವಲ್ ತರ ಇತ್ತು. ಫ್ಯಾಂಟಾಸ್ಟಿಕ್. ದಿನಕ್ಕೆ ಒಂದು 100 ಜನ ಇರ್ತಿದ್ವಿ ನಾವು. ಹೇಳಪ್ಪ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಮೂವೀಸ್ ಆಕ್ಚುಲಿ ಬೇಸ್ಡ್ ಆನ್ ಅ ಟ್ರೂ ಸ್ಟೋರಿ ವಿಚ್ ಮೇ ಹ್ಯಾಪನ್ ಟುಮಾರೋ. ಅಂದ್ರೆ ಈಗ ನೀರಿಗೆ ಏನ್ ನೆಗ್ಲಿಜೆನ್ಸ್ ಇದೆ ಅಥವಾ ಯಾವ ತರ ವೇಸ್ಟ್ ಮಾಡ್ತಿದ್ರೆ, ಇದೇ ತರ ಮಾಡ್ತಿದ್ರೆ ಮುಂದೆ ಏನಾಗ್ಬೋದು ಅಂತ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಆಫ್ ಆಲ್ ನೋಡ್ತಿದ್ದೀರಾ, ದೊಡ್ಡ ದೊಡ್ಡ ಲೆಜೆಂಡ್ಸ್, ಇವರೆಲ್ಲರ ಜೊತೆ ಆಕ್ಟ್ ಮಾಡೋದಲ್ಲ, ಅವ್ರ ಮುಂದೆ ನಿಂತ್ಕೊಳ್ಳೋಕ್ಕೂ ತುಂಬಾ ಗಟ್ಸ್ ಬೇಕು. ಸೊ ಫಸ್ಟ್ ಡೇ ನನ್ನ ಶೂಟ್ ಸ್ಟಾರ್ಟ್ ಆದಾಗ ಫಸ್ಟ್ ಡೇನೆ ಶರತ್ ಸರ್ ಜೊತೆ ಶಾರ್ಟ್ ಅಲ್ಲಿಗೆ ಹೋಗಿದ್ದೀನಿ. ಇವ್ರು ಈಗ ನಾರ್ಮಲ್ ಆಗಿ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ ಅಲ್ವಾ? ಅದೇ ಫುಲ್ ಗೆಟಪ್ ಹಾಕೊಂಡು ಹಿಂಗೆ ಬರ್ತಾರಲ್ಲ, ಎಂತನೂ ಮೀಟರ್ ಆಫ್ ಆಗ್ಬಿಡ್ಬೇಕು. ಅದೇ ಫಸ್ಟ್ ಶಾರ್ಟೇ ಇವ್ರ ಜೊತೆ ಫಸ್ಟ್ ಡೇ. ಇವ್ರು ಅದು ನಿಂತ್ಕೊಂಡಿದ್ದಾರೆ. ಫಸ್ಟ್ ಅವ್ರನ್ನ ಈ ತರ ನೋಡ್ಬೇಕು, ಅದ್ರಲ್ಲೂ ಸ್ಟೇಜ್ ಮೇಲೆ ನಿಲ್ಸ್ಬಿಟ್ಟಿದ್ದಾರೆ. ಆಮೇಲೆ ಇವ್ರು ಫಸ್ಟ್ ಡೈಲಾಗ್ ಏಯ್ ಅಂತಾರೆ ಜೋರಾಗಿ. ಅದು ನೋಡಿದ ತಕ್ಷಣ ಡೈಲಾಗೇ ಮರ್ತೋಗ್ಬಿಟ್ಟಿದೆ. ಅದು ಬೇರೆ ಭಯ, ಎಲ್ಲಿ ಬೈದ್ಬಿಡ್ತಾರೆ ಅಂತ. ಅಲ್ಲಿ ಹೇಳ್ತಾನೆ, ಡೈಲಾಗ್ ಕೊಟ್ರು ನೆಕ್ಸ್ಟ್ ಬಂದೆ. ಸೊ ಆ ಥರ. ನೆಕ್ಸ್ಟ್ ಇವ್ರು ನಮ್ಮ ಅಪ್ಪನ ಕ್ಯಾರೆಕ್ಟರ್ ಇದ್ರಲ್ಲಿ. ನಾನು ಏನು ದಿನ ಬರೀ ಇದೇ ಆಗೋಯ್ತಲ್ಲ, ಬರೀ ನಡ್ತಾನೆ ಇರಬೇಕು ಯಾವಾಗಲೂ. ಬಟ್ ಹೋಗ್ತಾ ದೇ ವಾಸ್ ಸೋ ಕಂಫರ್ಟೇಬಲ್. ಯಾವಾಗಲೂ ಅಂದ್ರೆ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡೋರು. ಸೊ ಇಟ್ ವಾಸ್ ಅ ಫ್ಯಾಮಿಲಿ ಆಂಬಿಯನ್ಸ್ ಆಲ್ ಓವರ್. ನಿಮ್ ಕ್ಯಾರೆಕ್ಟರ್ ಏನು ಅಂತ ಪಿಕ್ಚರ್ ಅಲ್ಲಿ? ತಮ್ಮ ಕ್ಯಾರೆಕ್ಟರ್, ಯೂತ್ ಯಂಗ್ಸ್ಟರ್ಸ್ ಇದಾರಲ್ಲ, ಅವ್ರ ಕ್ಯಾರೆಕ್ಟರ್ ಏನು? ಅಲ್ಲ, ಸಿನಿಮಾದಲ್ಲಿ ಸಡನ್ ಆಗಿ ಯಾವ್ದೋ ರೇಡಿಯೋ ಆನ್ ಆಗಿದೆ ಅನ್ಕೊಂಡ್ಬಿಟ್ಟಿದೆ. ವಾಪಸ್ ಬರ್ತಿದೆ ಅನ್ಕೊಂಡೆ. ಮಾರ್ಚ್ 22 ಅಲ್ಲಿ ತಮ್ಮ ಕ್ಯಾರೆಕ್ಟರ್ ಏನು? ಸೊ ನನ್ನ ಕ್ಯಾರೆಕ್ಟರ್ ಬೇಸಿಕ್ಲಿ ಹಿಂದೂ ಹುಡುಗ ಅನ್ನೋಕ್ಕಿಂತ ಯೂತ್. ನಾರ್ಮಲ್ ಒಂದು ವಿಲೇಜ್ ಅಲ್ಲಿ ಯೂತ್ ಇರ್ತಾರಲ್ಲ ಅವರು. ಸೊ ಯೂತ್ಗೆ ಜನಗಳ ಸಮಸ್ಯೆ ಬಗ್ಗೆ ತುಂಬಾ ಟೆನ್ಷನ್ ಇರುತ್ತೆ. ಓಕೆ, ಇದನ್ನ ಯಾವ ತರ ಸರಿ ಮಾಡ್ಬೋದು ಅಂತ. ಬಟ್ ಅವ್ರಿಗೆ ಒಂದು ಲಿಮಿಟೇಷನ್ಸ್ ಇರುತ್ತೆ. ಅದ್ ಮೀರಿ ಅವ್ರು ಏನು ಮಾಡೋಕ್ಕಾಗಲ್ಲ. ಏನಕ್ಕಂದ್ರೆ ಎಲ್ಲದಕ್ಕೂ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇರುತ್ತಲ್ಲ. ಸೊ ಅದ್ ಮೀರಿ ಏನು ಮಾಡೋಕ್ಕಾಗಲ್ಲ. ಸೊ ಅವ್ರ ಕೈಲಿ ಏನಿರುತ್ತೆ, ನಾನು ಮತ್ತೆ ಆರ್ಯ, ಸೊ ಕಾಲ್ಡ್ ಸಲ್ಮಾನ್ ಇನ್ ದ ಮೂವಿ, ರಾಹುಲ್, ಸಲ್ಮಾನ್. ಸೊ ನಾವು ಊರ ಸಮಸ್ಯೆ ಎಲ್ಲ ಕರೆಕ್ಟ್ ಮಾಡ್ತಾ ಇರ್ತೀವಿ. ಬಟ್ ನೀರಿಂದ ಯಾವ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗಿ ಸೊ ಕತೆ ಆ ತರ ಟ್ರಾವೆಲ್ ಆಗುತ್ತೆ. ಸೊ ಮೇನ್ ಪಾಯಿಂಟ್ ವಾಟರ್. ಆರ್ಯ, yes, tell me your experience. It was a very beautiful experience. ನಾನು ಸಬ್ಜೆಕ್ಟ್ ಒಪ್ಕೊಳ್ಳೋಕೆ ಒಂದು ಮೇನ್ ಕಾರಣ ಇರೋದೇ
ಮನುಷ್ಯನಲ್ಲಿರೋ ಒಂದು 70% ನೀರಿನ ಅಂಶನೇ. ಸೊ ನಮ್ಮ ಕೂಳು ರಾಮಕೃಷ್ಣ ಸರ್ ಹೇಳಿದಾಗ ಈ ಥರ ಒಂದು ಸಬ್ಜೆಕ್ಟ್ ಇದೆ ಅಂದಾಗ ನಂಗೆ ತುಂಬ ಇಂಪ್ರೆಸ್ ಆಯಿತು. ಇಲ್ಲ ಸರ್, ಈ ಥರ ಒಂದು ಪಾಸಿಟಿವ್ ಮೆಸೇಜ್ ಸೊಸೈಟಿಗೆ ಹೋಗುವಂಥ ಸಬ್ಜೆಕ್ಟ್ ಮಾಡೋಕ್ಕೆ ನಾನು ಐ ಆಮ್ ಸೋ ಲಕ್ಕಿ. ಮತ್ತು ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮಾರ್ಚ್ 22ನಲ್ಲಿ ಅಂದರೆ ಇಟ್ ವಾಸ್ ಲೈಕ್ ತುಂಬ ಕಲ್ತಿದ್ದೀವಿ. ಇನ್ ದ ಸೆನ್ಸ್ ಯಾವ ಥರ ಟೆಕ್ನಿಕಲಿ ಯಾವ ಥರ ಕ್ಯಾಮ್ರಾ ಹೇಗೆ ಫೇವರ್ ಆಗಿರಬೇಕು, ಡೈಲಾಗ್ ಡೆಲಿವರಿ ಹೇಗೆ ಮಾಡಬೇಕು, ತುಂಬ ಬಯಸ್ಕೊಂಡಿದ್ದೀವಿ ಕೂಡ. ಏನಕ್ಕೋ ಎಷ್ಟೇಕ್ ತಗೊಂಡು ಏನೋ ಒಂದು ಡೈಲಾಗ್ ಹೇಳ್ಬೇಕಾರೆ ಡ್ಯಾಶ್ ಮಾಡ್ಕೊಂಡ್ಬಿಡ್ತೀಯಲ್ಲ ಅಂತ ಇದ್ರು. ಅವರು ಬಹಳ ಕಾನ್ಫಿಡೆಂಟ್ ಹುಡುಗರುಗಳು ಇಬ್ಬರಲ್ಲೂ ತುಂಬಾ ಪ್ರತಿಭೆ ಇದೆ. ಅದನ್ನ ನಾವು ತುಂಬಾ ಹೆದರ್ಕೊಂಡ್ವಿ ಅಂತ ನಮ್ಮನ್ನ ಕಡಿಮೆ ಮಾಡ್ಬಿಟ್ಟು ಅವ್ರು ಜಾಸ್ತಿ ಆಗುತ್ತೆ ನೋಡ್ತಾರೆ. ಹಂಗೆ ಬರೇ ಮಚ್ತಾ ಇರೋದು. ಹಿಂಗ್ ನಾರ್ಮಲ್ ಆಗಿರ್ತಾರೆ, ಆಕ್ಷನ್ ಅಂದ ತಕ್ಷಣ ಹಿಂಗೆಲ್ಲ ಹೊರಗಡೆ ಬಂದು ಫುಲ್ ಆ ಟೆರರ್ ಲುಕ್ ಅಲ್ಲಿ ನೋಡ್ತಾರಲ್ಲ, ಎಂತನ್ಗೂ ಆಫ್ ಆಗೋಗ್ಬಿಡ್ಬೇಕು. ದೀಪ್ತಿ ಹೇಳಪ್ಪ. ದಿಸ್ ಇಸ್ ಮೈ ಫಸ್ಟ್ ಮೂವಿ. ಸೀಕ್ರೆಟ್. ಆಮೇಲೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಲೈಕ್ ಅ ಫೆಸ್ಟಿವಲ್. ಒಂಥರ ಅಟ್ಲೀಸ್ಟ್ 200-300 ಜನರು ಇರ್ತಿದ್ರು ಏನಾದ್ರು ದೊಡ್ಡ ಸೀನ್ ಇದ್ರೆ. ಬಟ್ ನಾರ್ಮಲಿ 100 to 150 ದಿನ ಇರ್ತಿದ್ರು. ಸೊ ಮೋರ್ ದೆನ್ ಶೂಟಿಂಗ್ ಅದೊಂಥರ ನಾವ್ ಯಾವ್ದೋ ಫೆಸ್ಟಿವಲ್ಗೆ ಹೋಗ್ತಿದೀವಿ, ಜಾತ್ರೆಗೆ ಹೋಗ್ತಿದೀವಿ, ಆ ಥರ ಇತ್ತು. ಆ್ಯಂಡ್ ಫಸ್ಟ್ ಮೂವಿಯಲ್ಲೇ ಇಷ್ಟೊಂದು ಲೆಜೆಂಡ್ರಿ ಆಕ್ಟರ್ಸ್ ಜೊತೆ, ನಾಟ್ 2 or 3, ಫುಲ್ ಎಲ್ಲ ಕಡೆ ನಮ್ ಸರೌಂಡಿಂಗ್ ಎಲ್ಲ ಫುಲ್ ಲೆಜೆಂಡ್ರಿ ಆಕ್ಟರ್ಸೇ. ಸೊ ಅವ್ರ ಜೊತೆ ಆಕ್ಟ್ ಮಾಡೋದು ಇಟ್ ವಾಸ್ ವೆರಿ ಗ್ರೇಟ್. ವೆರಿ ಗುಡ್. ಈಗ ಶರತ್ ಸ್ಕ್ರೀನ್ ಮೇಲೆ ಯಾವಾಗ್ಲೂ ಒಂಥರ ನಾನು ಹೇಳ್ದಂಗೆ ಆಂಗ್ರಿ ಯಂಗ್ ಮ್ಯಾನ್. ಸರಿ, ಒಂದು ಟ್ರೈನಿಂಗ್ ಮಾಡ್ಬಿಡೋಣ. ಶರತ್ ಇವಾಗ ಆ ದಿನಗಳದ್ದು ಒಂದು ಡೈಲಾಗ್ ಹೇಳ್ಚಿನ ಸೂಪರ್ ಆಗಿ ಬೈಲಿ. ಆ ದಿನಗಳು ಚಿತ್ರದಲ್ಲಿ ಚೇತನ್ ಅನ್ನೋ ಒಂದು ಹುಡುಗ ಬಂದು ನನ್ನ ಕೈಗೆ ಸಿಗಾಕೊಂಡ್ಬಿಡ್ತಾನೆ. ಅವನ್ನ ನನ್ನ ಮರ್ಡರ್ ಮಾಡಬೇಕು ಅಂತ ಹೊರಟಿರ್ತಾನೆ. ಆಗ ಬರುವಂತ ಒಂದು ಪ್ರಸಂಗ, ನಾವು ಪಸರ್ ನೋಡೋಣ ಅಂತ ಬಂದ್ವಿ, ನೀವೆಲ್ಲ ಸೇರ್ಕೊಂಡು ಏನು ಮಸಲತ್ತು ಮಾಡ್ತಿದ್ದೀರಿ ಅಂತ ಗೊತ್ತಿದೆ ನಮಗೆ. ಏನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ನಮ್ಮ ಸುತ್ತಲೂ ಇರೋರು ಏನು ಪ್ಲಾನ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳದೆ ಇರೋಷ್ಟು ಪ್ಯಾಡ್ ನಾವು ಅಂದ್ಕೊಂಡಿದ್ಯಾ? ಗಾಬರಿ ಆಗ್ಬಿಟ್ಯಾ? ನಿನ್ನ ಸುತ್ತಲೂ ಇರೋ ಯಾರನ್ನು ನಂಬಬೇಡ ಅಂತ ನಮ್ಮ ಸಿರಾಜ್ ಬಾಯ್ ನಮಗೆ 100 ಸಲ ಪಾಠ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಕಣ್ಣು, ಕಿವಿ, ಮನಸ್ಸು ಯಾವಾಗಲೂ ಎಚ್ಚರವಾಗಿರುತ್ತೆ. ನಿಮ್ಮ ವಿಷಯಕ್ಕೆ ಬರೋದಕ್ಕೆ ನಮಗೂ ಇಷ್ಟ ಇರಲಿಲ್ಲ ಚೇತನ್. ಆದ್ರೆ ಏನ್ ಮಾಡೋದು? ದುಡ್ಡು ದುಡ್ಡು ದುಡ್ಡು. ನಮ್ಮ ಈ ಸಾಮ್ರಾಜ್ಯನ ಮೇಂಟೈನ್ ಮಾಡೋದಕ್ಕೆ ಎಷ್ಟಿದ್ರೂ ಸಾಲಲ್ಲ, ಎಷ್ಟಿದ್ರೂ ಸಾಲಲ್ಲ, ಎಷ್ಟಿದ್ರೂ ಸಾಲಲ್ಲ. ಇದು ಬನ್ನಿ ಸರ್, ಬರ್ಲೇಬೇಕು ನೀವು. ಬರ್ಲಿಲ್ಲ ಅಂದ್ರೆ ನಿಮ್ ಮನೆ ದೇವ್ರ ಮೇಲೆ ಆಣೆ. ಬನ್ನಿ ಇಲ್ಲಿ, ಬನ್ನಿ ಬನ್ನಿ ಬನ್ನಿ. ಹುಡುಗಿರು ಡ್ಯಾನ್ಸ್ ಮಾಡಿ ಅಂದ್ರೆ ಓಡ್ ಬಂದ್ಬಿಡ್ತೀರಾ? ಇವಾಗ ಬನ್ನಿ ಇಲ್ಲಿ. ಬನ್ನಿ 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 ಬನ್ನಿ. ಪವರ್ಫುಲ್ ಡೈಲಾಗ್ ಸರ್. ಹಂಗೆ ಮಾಡ್ಬೇಕು, ಫಸ್ಟ್ ನಗ್ಬಾರ್ದು. ವಿಲ್ಲನ್ ಅದೋನು ಡೈಲಾಗ್ ಹೇಳ್ಬೇಕಾ? ಡೆಲಿವರಿ ನೋಡಿ, ನಗೋಂಗಿಲ್ಲ ಸರ್. ಕಮಾನ್. ದೃಷ್ಟಿಯಲ್ಲಿ ನನಗೂ ಮಿಗಿಲು, ನನಗೂ ಮಿಗಿಲು ಯಾರು ಇಲ್ಲ, ಯಾರು ಇಲ್ಲ. ನಾನು ಅಜರ, ನಾನು ಅದರ 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 ಅಲ್ಲ ಸರ್, ಆದರ ಆದರ ಅಲ್ಲ ಸರ್. ಹೇಳಪ್ಪ. ನಾನು ಅಜರ, ನಾನು ಅದರ ಅಮರ, ಅಮರ, ಅವಿನಾಶಿ, ಅವಿಲಾಶಿ, ಮೃತ್ಯುದೇವ ಯಮರಾಜ, ದೇವ ಯಮರಾಜ, ದೇವರಾಜ ಅಲ್ಲ ಯಮರಾಜ, ಮೃತ್ಯುದೇವ ಯಮರಾಜ, ಮೃತ್ಯುದೇವ ಯಮರಾಜ ನನ್ನ ದಯೆಯಲ್ಲಿ ಜೀವಿಸುತ್ತಿದ್ದಾನೆ. ಪೂರ್ತಿ ನಾನ್ ನಿನ್ ಮಾಡೋಣ ಬಾಕಂದ. ಸೃಷ್ಟಿಯಲ್ಲಿ ನನಗೂ ಮಿಗಿಲು ಯಾರು ಇಲ್ಲ, ಸೃಷ್ಟಿಯಲ್ಲಿ ನನಗೂ ಮಿಗಿಲು ಯಾರು ಇಲ್ಲ. ನಾನು ಅಜರ, ನಾನು ಅಜರ, ಅಮರ, ಅವಿನಾಶಿ, ಅವಿನಾಶಿ, ಮೃತ್ಯುದೇವ ಯಮರಾಜ ನನ್ನ ದಯೆಯಲ್ಲಿ ಜೀವಿಸುತ್ತಿದ್ದಾನೆ. ಮೃತ್ಯುದೇವ ಯಮರಾಜ ನನ್ನ ಎದೆಯಲ್ಲಿ ಜೀವಿಸುತ್ತಿದ್ದಾನೆ. ಈಗ ಸಣ್ಣದೊಂದು ಸಿಚುವೇಶನ್ ಕೊಟ್ಬಿಡ್ತೀನಿ. ಒಬ್ಬೊಬ್ರಿಗೂ ಒಂದೊಂದು ಸಿಚುವೇಶನ್, ಎಲ್ರಿಗೂ ಒಂದೇ ಸಿಚುವೇಶನ್. ನಿಮ್ಮ ಟ್ಯಾಲೆಂಟ್ ಹೆಂಗಿದೆ ನೋಡೋಣ. ಇವಾಗ ಏನು ಅಂದ್ರೆ ಮಾರ್ಚ್ 22 ಸಿನಿಮಾದ ಪ್ರೊಡ್ಯೂಸರ್ ನಾನು. ನೀವುಗಳೆಲ್ಲ ಶೂಟಿಂಗ್ ಬರ್ಬೇಕಾಗಿತ್ತು. ಶೂಟಿಂಗಿಗೆ ಸುಳ್ಳು ಹೇಳ್ಬಿಟ್ಟು ತಪ್ಪಿಸ್ಕೊಂಡ್ಬಿಟ್ಟಿದ್ದೀರಾ. ಆದ್ರೆ ಮಜಾ ಟಾಕೀಸಕ್ಕೆ ಬಂದಿದ್ದೀರಾ. ನಾನು ಫೋನ್ ಮಾಡ್ತೀನಿ, ಒಬ್ಬೊಬ್ರು ಯಾವ್ಯಾವ ರೀತಿ ಸುಳ್ಳು ಹೇಳ್ತಾರೆ ನೋಡೋಣ. ಓಕೆ, ಫ್ಯಾಂಟಾಸ್ಟಿಕ್. ನೋಡೋಣ ಹೆಂಗ್ ಕನ್ವಿನ್ಸ್ ಮಾಡ್ತಾರೆ ಅಂತ ನನ್ನ. ಚೆನ್ನಾಗಿರುತ್ತೆ. ಓಕೆ ಸರಿ. ಮೊದಲನೇದಾಗಿ ದೀಪ್ತಿಗೆ ಫೋನ್ ಮಾಡೋಣ. ಹಲೋ ಹಲೋ ದೀಪ್ತಿ. ಎಸ್ ಸರ್. ಏನಮ್ಮ ಶೂಟಿಂಗ್ ವೇಟ್ ಮಾಡ್ತಾ ಇದೀನಿ, ಬಂದಿಲ್ವಲ್ಲಪ್ಪ?
ಅಯ್ಯೋ ಸರ್ ಆಕ್ಚುಲಿ ಇವತ್ತು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನೀರ್ ಬರ್ತಿರ್ಲಿಲ್ಲ. ನಾನು ಸ್ನಾನ ಮಾಡ್ಲಿಲ್ಲ ಅಂದ್ರೆ ಎಲ್ಲೂ ಹೊರಗಡೆ ಹೋಗಲ್ಲ. ಅದಕ್ಕೆ ನಾನು ಶೂಟಿಂಗ್ ಬರಕ್ ಆಗಲ್ಲ ಸರ್ ಇವತ್ತು. ಅಮ್ಮ ಇಲ್ಲೇ ಒಂದು ಟ್ಯಾಂಕರ್ ತರಿಸ್ತೀನಿ, ಬಂದು ಸ್ನಾನ ಮಾಡ್ಕೊಂಡು ಶೂಟಿಂಗ್ ಇಲ್ಲ ಮಾಡಮ್ಮ. ಸರ್, ನಮ್ಮ ಮನೆಗೆ ನೀರ್ ಬರ್ಬೇಕು ಸರ್. ಓಕೆ ಸರ್, ಮನೆಗೆ ಏನಾದ್ರು ಟ್ಯಾಂಕರ್ ತರಿಸಿದ್ರೆ ಮನೆಯಿಂದ ಸ್ನಾನ ಮಾಡಿ ಬರುತ್ತೆ. ನೋಡಮ್ಮ ಇವತ್ತು ಹೆಂಗೋ ಅಡ್ಜಸ್ಟ್ ಮಾಡ್ಕೊತೀನಿ, ಆದ್ರೆ ನಾಳೆ ಬೆಳಗ್ಗೆ ಬಂದ್ಬಿಡಮ್ಮ. ಓಕೆ ಸರ್, ಶೋರ್ ಸರ್. ಮಿಸ್ಟರ್ ಲೋಕೇಶ್ ನೋಡಿ, ಒಳ್ಳೆ ಮೆಸೇಜ್ ಇದೆ. ಏನು? ನೀರ್ ಸೇವ್ ಮಾಡ್ಬೇಕು ಅಂತ. ನೀರಿಲ್ಲ ಅಂದ್ರೆ ಶೂಟಿಂಗ್ ಬರಲ್ಲ. ನೆಕ್ಸ್ಟ್ ಶರತ್. ಹಲೋ ಹಲೋ ಶರತ್ ಸರ್, ಎಲ್ಲಿ ಸರ್ ಶೂಟಿಂಗ್? ಬೆಳಗ್ಗೆ 9 ಗಂಟೆಯಿಂದ ವೇಟ್ ಮಾಡ್ತಾ ಇದೀವಿ, 12 ಗಂಟೆ ಆಯ್ತು, ಇನ್ನೂ ಬಂದಿಲ್ವಲ್ಲ ಸರ್ ನೀವು? ಸರ್ ಎಷ್ಟಾಯ್ತು ಈಗ? 12 ಆಯ್ತಾ? ಸರ್ ನಾನು ಹೊರಟೆ, ಬರ್ತಾ ಇದೀನಿ ಸರ್, ಬರ್ತಾ ಇದೀನಿ. ಇನ್ನೇನು ಇಲ್ಲೇ ಇದ್ದೀನಿ, 2 ಮಿನಿಟ್ಸ್. ಯಾವ ಏರಿಯಾದಲ್ಲಿ ಇದ್ದೀರಾ ಸರ್? ಬೆಳಗಾವಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಇದೀನಿ ಸರ್. 2 ಮಿನಿಟ್ಸ್ ಅಲ್ಲಿ ಕವರ್ ಮಾಡ್ಬೋದು. ಅಲ್ಲಿ ಯಾಕೆ ಹೋದ್ರಿ ಸರ್? ಬೆಳಗಾವಿಲೇ ಇರ್ಬೇಕಾಗಿತ್ತಲ್ವಾ? ಬಂದೆ ಸರ್, ಸಾರಿ ಸ್ವಲ್ಪ ಏನೋ ಒಂದು ಚೂರು ತಡ ಆಯ್ತು. ಮಧ್ಯದಲ್ಲಿ ಯಾರೋ ಗೆಳೆಯರು ಸಿಕ್ಕಿದ್ರು, ಹಿಂಗೆ ಮಾತಾಡ್ಕೊಂಡು. ಓಕೆ 10 ಮಿನಿಟ್ಸ್ ಬಂದ್ಬಿಡ್ತೀರಲ್ಲ? ಖಂಡಿತ ಸರ್. ಓಕೆ ಜಗಣ್ಣ ಬೇರೆ ಬಂದಿಲ್ಲ. ಹಲೋ ಜಗಣ್ಣ. ಹಲೋ ಜಗಣ್ಣ, ಎಲ್ಲಿದ್ದೀರ ಅಣ್ಣ? ಯಾರು ಮಾತಾಡೋದು? ನಾನು ಪ್ರೊಡ್ಯೂಸರ್. ಯಾವ ಪಿಕ್ಚರ್ ಪ್ರೊಡ್ಯೂಸರ್ ಸರ್? ನಾನು 4 ಸಿನಿಮಾ ಆಕ್ಟ್ ಮಾಡ್ತಿದ್ದೀನಿ. ನೀವು ಮಾರ್ಚ್ 22 ಅಂತ ಅಣ್ಣ? ಅಲ್ಲ ಸರ್, ಕಳೆದ ವಾರದ ಪೇಮೆಂಟ್ ಕಳಿಸಿಲ್ಲ, ಶೂಟಿಂಗ್ ಅಂತಂದ್ರೆ ಹೇಗೆ ಸರ್? ಸರ್ ಮುಂದಿನ ವಾರದ್ದು ಸೇರ್ ಸೆಟಲ್ ಮಾಡ್ಬಿಡ್ತೀನಿ, ಬನ್ನಿ ಸರ್. ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಟ ಆಡಿಸ್ತಾನೆ ಇದ್ದೀರಾ ನೀವು. ಮಾರ್ಚ್ 22 ಪ್ರೊಡ್ಯೂಸರ್ ಹೆಂಗೆ ಅಂತಂದ್ರೆ 1 ವಾರಕ್ಕೆ ಮೊದಲೇ ದುಡ್ಡು ಕಳ್ಸೋರು ನೀವು. ಅವ್ರ ಅಂತ ಡೌಟ್ ಬರ್ತಾ ಇದೆ ನನಗೆ. ಹಲೋ ರಾಂಗ್ ನಂಬರ್. ಮೇಘಶ್ರೀ. ಹಲೋ, ಈ ಯಾರ್ರೀ ಅದು? ನಿಮ್ ಸೋದರ ಮಾವ. ಯಾರ? ನಿಮ್ ಸೋದರ ಮಾವಮ್ಮ. ದಯವಿಟ್ಟು ಆಮೇಲೆ ಕಾಲ್ ಮಾಡಿ, ನಂಗೆ ನಿದ್ದೆ ಬರ್ತಿದೆ. ಪ್ರೊಡ್ಯೂಸರ್ ಮಾತಾಡ್ತಾ ಇದೀನಿ. ಶೂಟಿಂಗ್ ಯಾಕಮ್ಮ ಬಂದಿಲ್ಲ? ಸರ್ ಹೇಳಿ ಸರ್. ಯಾಕಮ್ಮ ಶೂಟಿಂಗ್ ಬಂದಿಲ್ಲ ಇನ್ನ? ಸರ್ ನನ್ ಕೈಲಿ ಆಗ್ತಿಲ್ಲ ಸರ್. ಕೈಯಲ್ಲಿ ಆಗ್ಲಿ ಅಂದ್ರೆ ಕಾಲಲ್ಲಿ ಬಮ್ಮ. ನನ್ ಕೈ ಸರ್, ಹಾಸ್ಪಿಟಲ್ ICU ಇದೀನಿ ಸರ್. ದಯವಿಟ್ಟು ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್, ನನ್ ಕೈಲಿ ಯಾವ ಡಬ್ಬ ತಗೊಂಡ್ ನನ್ನ ಮಗ ICU ಮೊಬೈಲ್ ಬಿಟ್ಟ? ಫಸ್ಟ್ ಹೇಳಮ್ಮ ಫಸ್ಟ್ ಅದನ್ನ ಹೇಳಮ್ಮ ನೀನು. ಅದು ನಿಮ್ ಜೊತೆ ಮಾತಾಡ್ಬೇಕು ಪೇಮೆಂಟ್ ವಿಷಯದ ಬಗ್ಗೆ ಅಂತ ಮೊಬೈಲ್ ಪಕ್ಕದಲ್ಲೇ ಹಿಡ್ಕೊಂಡಿದ್ದೆ ಸರ್. ಸರ್ ಇವತ್ತಂತೂ ಆಗೋದೇ ಇಲ್ಲ ಸರ್, ದಯವಿಟ್ಟು ಸರ್ ಕರ್ಸಿ. ಹೌದಮ್ಮ? ಹಾ ಸರ್. ಆಯ್ತಮ್ಮ, ನೀನ್ ICU ಅಲ್ಲೇ ಇರಮ್ಮ, ನಾನು ಆಮೇಲೆ ಬಂದ್ ಮಾತಾಡ್ತೀನಮ್ಮ. ಬರ್ತೀರಾ ಸರ್? ಯಾವ ಹಾಸ್ಪಿಟ್ಲ್ ಅಮ್ಮ? ಸರ್ ಅದು 1 ನಿಮಿಷ. ಹಲೋ ಕಟ್ ಆಯ್ತು. ಹಲೋ ಹಾಸ್ಪಿಟ್ಲಾ? ಹಲೋ ಹಾಸ್ಪಿಟಲ್. ಇವಾಗ ಪ್ರೊಡ್ಯೂಸರ್ ಬಂದ್ಬಿಟ್ರು, ಆಯ್ತಾ?